ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಿಮಗೆ ಶಾವಿಗೆ ಪಾಯಸ ಹೇಗೆ ಮಾಡಬೇಕು ತೋರಿಸ್ತೀನಿ. ಒಂದು ಬಾಣಲಿಯಲ್ಲಿ 2 ಕಪ್ ಶಾವಿಗೆ ಹಾಕೊಳ್ಳಿ. 2 ಸ್ಪೂನ್ ತುಪ್ಪ ಹಾಕೊಳ್ಳಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಗಮ್ ಅಂತ ವಾಸನೆ ಬರುತ್ತೆ ರೀ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಅದೇ ಬಾಣಲಿಯಲ್ಲಿ 2 ಕಪ್ ಹಾಲು ಹಾಕೊಳ್ಳಿ. 2 ಕಪ್ ನೀರು ಹಾಕಿ ಹಾಲು ಕುದಿಯುತ್ತಿರುವಾಗ ನಾವು ಹುರ್ಕೊಂಡಿದೀವಲ್ಲ ಶಾವಿಗೆ ಅದು ಹಾಕಿ. ನೋಡಿ ಶಾವಿಗೆ ಬೇಯುತ್ತಿದೆಯಲ್ಲ. ಒಂದು ಜಾರಲ್ಲಿ 3/4 ಕಪ್ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. 5 ಏಲಕ್ಕಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ನುಣ್ಣಗಾಗಿದೆ. ಕುದಿಯುತ್ತಿರೋ ಶಾವಿಗೆಯಲ್ಲಿ ಕೊಬ್ಬರಿ ಹಾಕಿ 2 ಸ್ಪೂನು ಬಾದಾಮಿ ಪೌಡ್ರ್ ಹಾಕ್ಕೊಳ್ಳಿ. ಇದು ಆಪ್ಷನಲ್ ರೀ, ನಿಮ್ಮಿಷ್ಟ, ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದರಲ್ಲಿ 1.5 ಕಪ್ ಸಕ್ಕರೆ ಹಾಕ್ಕೊಳ್ಳಿ. ಈಗ ಸಣ್ಣ ಉರಿಯಲ್ಲಿಡಿ. ಇನ್ನೊಂದು ಕಡೆ ಒಂದು ಬಾಣಲಿಯಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿನ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ದ್ರಾಕ್ಷಿನೂ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು ರೀ. ಕುದಿಯುತ್ತಿರೋ ಪಾಯಸದಲ್ಲಿ ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟೇ, ಶಾವಿಗೆ ಪಾಯಸ ರೆಡಿ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್.